ಜೆಡಿಎಸ್ ವರಿಷ್ಠ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಈಗ 92 ವರ್ಷ. ಮೇ 18ನೇ ತಾರೀಕು ಬಂದ್ರೆ 93 ವರ್ಷ. ಜೂನ್ 25 ಬಂದ್ರೆ ದೇವೇಗೌಡ ರಾಜ್ಯಸಭೆಯಿಂದ ನಿವೃತ್ತರಾಗ್ತಾರೆ. ಅದಾದ ನಂತರ 93ನೇ ವಯಸ್ಸಿನಲ್ಲಿ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಬೇಕು ಅಂತ ದೇವೇಗೌಡ ಅಂದ್ಕೊಂಡಿದ್ದಾರಂತೆ. ಅದಕ್ಕೆ ಪೂರಕವಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ. ಇಂಥ ಮಾಹಿತಿಗಳು ಬರ್ತಿರೋದು ಜೆಡಿಎಸ್ ಮೂಲಗಳಿಂದ, ಜೆಡಿಎಸ್ನ ಉನ್ನತ ಮೂಲಗಳಿಂದ. ದೇವೇಗೌಡರ ಆಸೆಗೆ ಬಿಜೆಪಿಯ ಹೈಕಮಾಂಡ್ ಸೊಪ್ಪು ಹಾಕತ್ತಾ? ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಪ್ಕೊಳ್ತಾರ ದೇವೇಗೌಡರ ಈ ಪ್ರಪೋಸಲ್ ಅನ್ನ ಅನ್ನುವಂಥ ಪ್ರಶ್ನೆಗಳಿವೆ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ದೇವೇಗೌಡರಿಗೆ ಈಗ 92, ಅವರು ರಾಜ್ಯಸಭೆಗೆ ಮತ್ತೊಮ್ಮೆ ಹೋಗ್ಬೇಕು ಅಂದ್ರೆ ಅಷ್ಟರೊಳಗೆ ಆಲ್ರೆಡಿ 93 ಆಗಿರುತ್ತೆ. ಆ ಅವಧಿನ ಕಂಪ್ಲೀಟ್ ಮಾಡಬೇಕು ಅಂದ್ರೆ 99 ಆಗಿರುತ್ತೆ. ಸೊ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಅವಕಾಶವನ್ನ ಕೊಡ್ಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಒಪ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇನ್ನೊಂದು ರೀತಿಯ ಮಾಹಿತಿಗಳು ಬರ್ತಿದ್ದಾವೆ. ಅವೇನು ಅಂತಂದ್ರೆ, ಸ್ವತಃ ಮೋದಿ ಮತ್ತು ಅಮಿತ್ ಶಾ ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಖಚಿತವಾಗಿ ಇನ್ನೂ ಗೊತ್ತಾಗ್ತಿಲ್ಲ. ಆದರೆ ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಾಳೆಯ ಮಾತ್ರ ಬಹಳ ಉತ್ಸಾಹಕವಾಗಿದೆ. ಆದರೆ ರಾಜ್ಯ ಬಿಜೆಪಿ ಘಟಕ ಬೇರೆ ರೀತಿ ಯೋಚನೆ ಮಾಡ್ತಿದೆ. ಅಂದ್ರೆ ನಾವ್ಯಾಕೆ ಅವ್ರಿಗೆ ಸೀಟನ್ನ ಬಿಟ್ಕೊಡ್ಬೇಕು? ಜೆಡಿಎಸ್ ಸ್ವತಂತ್ರವಾಗಿ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೀಟುಗಳು ಅವ್ರ ಹತ್ರ ಇಲ್ಲ. ಕೇವಲ 17 ಜನ ಶಾಸಕರು ಮಾತ್ರ ಇದ್ದಾರೆ. ಬಿಜೆಪಿಯಿಂದ 1 ಸೀಟು ಆರಾಮಾಗಿ ರಾಜ್ಯಸಭೆಗೆ ಹೋಗ್ಬೋದು. ಆ ಸ್ಥಾನವನ್ನ ಜೆಡಿಎಸ್ಗೆ ಯಾಕೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರ ಲೆಕ್ಕಾಚಾರ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಲೆಕ್ಕಾಚಾರ. ಆದ್ರೆ ಮೋದಿ ಮತ್ತು ಅಮಿತ್ ಶಾ ಹೇಳಿದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನೇನು ಮಾಡೋಕ್ಕಾಗಲ್ಲ, ಕಳಿಸ್ಕೊಡ್ಲೇಬೇಕಾಗತ್ತೆ. ಸೊ ಈ ಪರಿಸ್ಥಿತಿ ಇದೆ. ಆದ್ರೆ ಮೋದಿ ಪ್ಲಾನ್ ಏನು, ಅಮಿತ್ ಶಾ ಪ್ಲಾನ್ ಏನು? ಯಾಕೆಂದ್ರೆ ಅವರು ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸ್ಕೊಳ್ತಾರೆ ಅಂತಂದ್ರೆ ಅದರಿಂದ ಬೇರೆ ಲೆಕ್ಕಾಚಾರ ಇರ್ಬೋದು. ಈಗ ದೇವೇಗೌಡರನ್ನ ರಾಜ್ಯಸಭೆಗೆ ಕರೆಸ್ಕೊಂಡು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂಥದ್ದ, ಅಥವಾ ಅದಕ್ಕೂ ಮಿಗಿಲಾದಂತಹ ಇನ್ನೊಂದೇನಾದ್ರು ತಂತ್ರಗಾರಿಕೆ ಪ್ಲಾನ್ ಏನಾದ್ರು ಇದೆಯಾ? ವಿಡಿಯೋವನ್ನ ಕಡೆವರೆಗೂ ನೋಡ್ತಾ ಇರಿ, ಹೇಳ್ತೀನಿ. ಜೊತೆಗೆ ನೀವು ಇನ್ನೂ ಬುಕ್ನಿಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಪ್ಲಾನ್ ಏನು ಅಂತಂದ್ರೆ, ಈಗ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನವನ್ನ ಬಿಟ್ಕೊಟ್ರೆ ಒಂದು ಆಬ್ಲಿಗೇಷನ್ ಸೃಷ್ಟಿಯಾಗುತ್ತೆ. ಅದನ್ನ ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಷಯದಲ್ಲಿ ಮುಂದೆ ಆಗಬಹುದಾದಂಥ ಒಂದು ಸಮಸ್ಯೆ ಇದೆಯಲ್ಲ, ಸೀಟು ಹಂಚಿಕೆಯ ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೋದು. ಆಗ ದೇವೇಗೌಡ ಮತ್ತು ಕುಮಾರಸ್ವಾಮಿಯನ್ನ ಮಣಿಸ್ಬೋದು, ಕಡಿಮೆ ಸೀಟುಗಳನ್ನ ಜೆಡಿಎಸ್ಗೆ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಒಪ್ಪಿರಬಹುದು ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರ ವಾದ, ಅಥವಾ ಅವರಿಂದ ಆ ರೀತಿಯ ಮಾಹಿತಿಗಳು ಬರ್ತಿದ್ದಾವೆ. ಅದರ್ವೈಸ್ ಮೋದಿ ಮತ್ತು ಅಮಿತ್ ಶಾ ದೇವೇಗೌಡರಿಗೆ ಸೊಪ್ಪಾಗ್ತಿರ್ಲಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಯಾಕೆಂದ್ರೆ ಅದಾದ್ಮೇಲೆ ಮತ್ತೆ 2029ಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ. ಆಗ ಬಿಜೆಪಿ ಜಾಸ್ತಿ ಗೆಲ್ಲಬೇಕು ಅಂತಂದ್ರೆ ಜೆಡಿಎಸ್ ಬೆಂಬಲ ಬೇಕೇ ಬೇಕು. ಕಳೆದ ಬಾರಿ ಕೂಡ ಕರ್ನಾಟಕದಲ್ಲಿ ಇಷ್ಟೊಂದು ಸೀಟ್ ಗೆಲ್ಲಲಿಕ್ಕೆ ಜೆಡಿಎಸ್ ಬೆಂಬಲ ಇದ್ದದ್ರಿಂದ ಸಾಧ್ಯ ಆಯಿತು. ಮತ್ತೆ ಇಲ್ಲಿವರೆಗೆ ಬಿಜೆಪಿ ರಾಜ್ಯದಲ್ಲಿ 2 ಸಲ ಅಧಿಕಾರ ಮಾಡಿದೆ. ಆದರೆ 2 ಸಲವೂ ಒಂದು ರೀತಿಯಲ್ಲಿ ರಾಜಕೀಯ ಅನಿಶ್ಚಿತತೆಯಿಂದನೇ ಕೂಡಿತ್ತು. ಸ್ವತಂತ್ರವಾಗಿ ಬಿಜೆಪಿ ಗೆದ್ದಿರಲಿಲ್ಲ. ಈಗಲೂ ಗೆಲ್ಲುವಂತ ವಾತಾವರಣ ಇಲ್ಲ. ಅದೇ ಕಾರಣಕ್ಕೋಸ್ಕರ ಜೆಡಿಎಸ್ನ ಅಗತ್ಯ ಇದೆ. ಮತ್ತೆ ಜೆಡಿಎಸ್ನ ಹಿಸ್ಟ್ರಿ ಹೇಗಿದೆ ಅಂದ್ರೆ, ಅವರು ಯಾವ ಸಂದರ್ಭದಲ್ಲಿ ಯಾವ ಬಣವನ್ನ ಬೇಕಾದ್ರೂ ಬದಲಾಯಿಸ್ಬಿಡ್ತಾರೆ. ಅವರಿಗೆ ಒಂದು ರೀತಿಯಲ್ಲಿ ಆಬ್ಲಿಗೇಷನ್ ಅನ್ನ ಕ್ರಿಯೇಟ್ ಮಾಡಬೇಕು, ಹಂಗನ್ನ ನೀವು ನಮ್ಮ ಹಂಗಲ್ಲಿ ಇದೀವಿ ಅನ್ನುವಂಥದ್ದನ್ನ ಹೇಳ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಅವ್ರನ್ನ ರಾಜ್ಯಸಭೆಗೆ ಕರೆಸ್ಕೊಳ್ಳುವಂತ ಪ್ರಯತ್ನ ಆಗ್ತಿರ್ಬೋದು ಅನ್ನುವಂಥ ಮಾತುಗಳು ಬಿಜೆಪಿ ನಾಯಕರಿಂದ ಬರ್ತಿದ್ದಾವೆ. ಸೊ ಮೋದಿ ಮತ್ತು ಅಮಿತ್ ಶಾ ಈ ವಿಷಯದಲ್ಲಿ ಫೈನಲ್. ಅವ್ರೇನ್ ತೀರ್ಮಾನ ಮಾಡ್ತಾರೆ ಅದೇ. ಅವರಿಬ್ರು ರಾಜ್ಯಸಭೆಗೆ ದೇವೇಗೌಡ ಬರಲಿ ಅಂದ್ರೆ ದೇವೇಗೌಡ ಹೋಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಜೂನ್ 25ಕ್ಕೆ ದೇವೇಗೌಡ ರಾಜ್ಯಸಭೆಯಿಂದ ನಿವೃತ್ತರಾಗ್ತಾರೆ. ಅಷ್ಟರೊಳಗಾಗಲೇ ರಾಜ್ಯಸಭೆಗೆ ಚುನಾವಣೆ ನಿಗದಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ದೇವೇಗೌಡ ರಾಜ್ಯಸಭೆಗೆ ಹೋಗೋದಾ
ಇಲ್ವಾ ಅನ್ನುವಂಥದ್ದು ಅದು ಮೋದಿ ಮತ್ತು ಅಮಿತ್ ಶಾ ಇಂದ. ಆದರೆ ಈ ವಯಸ್ಸಿನಲ್ಲಿ ಅಂದರೆ 93ನೇ ವಯಸ್ಸಿನಲ್ಲಿ ದೇವೇಗೌಡ ಅಲ್ಲಿಗೆ ಹೋಗೋದು ಇದೆಯಲ್ಲ, ಅದು ಬಹಳ ಅಂದರೆ ಅಷ್ಟು ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಾ? ದೇವೇಗೌಡರ ಕೆಪಾಸಿಟಿ ಅಂದರೆ ಅವರ ನಾಲೆಡ್ಜ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ, ವಯಸ್ಸು ಸಪೋರ್ಟ್ ಮಾಡಬೇಕಲ್ಲ. ಸೊ ಅದು ಸಾಧ್ಯ ಆಗುತ್ತಾ? 93ನೇ ವಯಸ್ಸಿನಲ್ಲಿ ಇವರು ರಾಜ್ಯಸಭೆಗೆ ಹೋಗಿ ರಾಜ್ಯಸಭೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗತ್ತಾ? ಆಕ್ಟಿವ್ ಆಗಿ ರಾಜ್ಯದ ಪರವಾದಂಥ ನಿಲುವನ್ನು ತೆಗೆದುಕೊಳ್ಳಿಕ್ಕಾಗತ್ತಾ? ದನಿ ಎತ್ತಲಿಕ್ಕಾಗತ್ತಾ? ಕೇಂದ್ರ ಸರ್ಕಾರವನ್ನು ಮಣಿಸ್ಲಿಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ವಯಸ್ಸಿನ ಕಾರಣಕ್ಕೆ, ಬೇರೆ ಯಾವ ಕಾರಣವೂ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿಲ್ಲ. ಮೈತ್ರಿ ಆ ಅಬ್ಲಿಗೇಷನು ಅದೇನೂ ನಾನು ಹೇಳ್ತಿಲ್ಲ, ವಯಸ್ಸು ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಜೊತೆಗೆ ಬುಗಿನಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.